ಸ್ನೇಹಿತರೆ, ಇವತ್ತು ನಾವು ಪಿಕ್ಸಾರ್ಟ್ ಆಪ್ ನಲ್ಲಿ ಯಾವ ರೀತಿ ನಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಸಬ್ಸ್ಕ್ರಿಪ್ಷನ್ ನ ಯಾವ ರೀತಿ ನಾವು ಖರೀದಿ ಮಾಡಬೇಕು ಅಥವಾ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ನಾವು ಬೈ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಪಿಕ್ಸಾರ್ಟ್ ಆಪ್ ಅಂದ್ರೆ ಅಲ್ಲಿ ನಾವು ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್, ಎಐ ಮೂಲಕ ಇನ್ನು ಹಲವಾರು ಬೇರೆ ಬೇರೆ ರೀತಿಯ ಒಂದು ಎಡಿಟಿಂಗ್ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಒಂದು ಫೋಟೋ ವಿಡಿಯೋ ಎಡಿಟ್ ಗಳನ್ನ ಮಾಡಬಹುದು. ಯಾವ ರೀತಿ ನಾವು ಅಲ್ಲಿ ಸಬ್ಸ್ಕ್ರಿಪ್ಷನ್ ನ ಬೈ ಮಾಡ್ಕೋಬೇಕು, ಮಂತ್ಲಿ ಎಷ್ಟಿದೆ, ಇಯರ್ಲಿ ಎಷ್ಟಿದೆ ಮತ್ತು ಪೇಮೆಂಟ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ನಾನು ಸಂಪೂರ್ಣವಾದ ವಿಷಯಗಳನ್ನ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪಿಕ್ಸಾರ್ಟ್ ಆಪ್ ನ ಪ್ಲೇ ಸ್ಟೋರ್ ಮೂಲಕ ಈ ರೀತಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು ಏನೇನು ಡೀಟೇಲ್ಸ್ ನ ಹಾಕಬೇಕಾಗುತ್ತೆ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ. ಪಿಕ್ಸಾರ್ಟ್ ಆಪ್ ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೇಸ್ಬುಕ್ ಮೂಲಕ, ಗೂಗಲ್ ಮೂಲಕ ಲಾಗಿನ್ ಮಾಡ್ಕೋಬಹುದು ಅಥವಾ ಫೋನ್ ನಂಬರ್ ಕೂಡ ಹಾಕಬಹುದು. ನಾನು ಸದ್ಯಕ್ಕೆ ನಾನು ಗೂಗಲ್ ಮೂಲಕ ಲಾಗಿನ್ ಮಾಡ್ಕೋತೀನಿ, ಯಾಕೆಂದ್ರೆ ಈಸಿ, ನಾವು ಯಾವುದೇ ಹೆಚ್ಚುವರಿ ಡೀಟೇಲ್ಸ್ ಗಳನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಈ ರೀತಿ ಕನೆಕ್ಟ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಯಾವ್ದಾದ್ರು ಒಂದು ಜಿಮೇಲ್ ಅಕೌಂಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಅಕೌಂಟ್ ಅನ್ನ ನೇರವಾಗಿ ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಓಪನ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸದ್ಯಕ್ಕೆ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ನಂತರದಲ್ಲಿ ನೋಡಿ ಮಂತ್ಲಿ ಎಷ್ಟಿದೆ, 89 ಇದೆ. ಇಯರ್ಲಿ 845 ಅಂದ್ರೆ 845 ಇದೆ. ಈ ಮೇಲ್ಗಡೆ ಕ್ಲೋಸ್ ಆಪ್ಷನ್ ಇದೆ, ನಾನು ಕ್ಲೋಸ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಏನೇನು ಟೂಲ್ಸ್ ಇದೆ ಇವ್ರ ಹತ್ರ ಅನ್ನೋದು ತೋರಿಸ್ತಾ ಇದೆ. ಎಡಿಟ್ ಫೋಟೋ, ಎಡಿಟ್ ವಿಡಿಯೋ, ಬ್ಯಾಕ್ ಗ್ರೌಂಡ್, ಅಪ್ಲೈ ಎಫೆಕ್ಟ್, ಇನ್ನೆಲ್ಲ ನಾವು ಮಾಡ್ಕೋಬಹುದು. ಹೋಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಟೆಂಪ್ಲೇಟ್ಸ್ ಗಳು ಇರುತ್ತೆ, ಬೇರೆಯವರು ಕ್ರಿಯೇಟ್ ಮಾಡಿರುವಂತಹ ಒಂದು ಪಾಪ್ಯುಲರ್ ಟೆಂಪ್ಲೇಟ್ಸ್ ಗಳು ಇರುತ್ತೆ. ಅವುಗಳ ಮೂಲಕನೂ ಕೂಡ ನಾವು ನಮ್ಮ ಫೋಟೋಸ್ ಗಳನ್ನ ಹಾಕಿಬಿಟ್ಟು ಎಡಿಟ್ ಮಾಡ್ಕೋಬಹುದು. ಎಡಿಟ್ ವಿಡಿಯೋ, ಮೇಕ್ ಕಾಲೇಜ್ ಅಂತ ಇದೆ. ಇಲ್ಲಿ ನೋಡಿ, ನಂತರದಲ್ಲಿ ಬ್ಯಾಕ್ ಗ್ರೌಂಡ್ಸ್, ಅಪ್ಲೈ ಎಫೆಕ್ಟ್ಸ್ ಅಂತ ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನನ್ನ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನನ್ನ ಅಕೌಂಟ್ ಕೂಡ ತೋರಿಸ್ತಾ ಇದೆ, ನೋಡಬಹುದು. ನಂತರದಲ್ಲಿ ಇಲ್ಲಿ ಎಡಿಟ್ ಫೋಟೋ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕೆಲವೊಂದಿಷ್ಟು ನೋಡೋಣ ಯಾವ ರೀತಿ ಎಡಿಟಿಂಗ್ ಒಂದು ಟೂಲ್ಸ್ ಗಳು ಏನೇನಿದೆ ಅಂತ. ಫ್ರೀ ಯಾವ್ಯಾವ ಇದೆ, ಪೇಡ್ ಯಾವ್ಯಾವ ಇದೆ, ಅಂದ್ರೆ ದುಡ್ಡು ಕೊಟ್ಟು ಯೂಸ್ ಮಾಡುವಂತ ಯಾವ್ಯಾವ ಇದೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಫ್ರೀ ಬರುತ್ತೆ, ಎಫೆಕ್ಟ್ ಟೂಲ್ಸ್ ಹಿಂಗೆಲ್ಲ ರೀಟಚ್ ಅಂತ ಇದೆ. ಕೆಲವೊಂದಿಷ್ಟು ಫ್ರೀ ಬರುತ್ತೆ. ಇಲ್ಲಿ ಪ್ರೋ ಅಂತ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ ಪ್ರೋ ಅಂತ, ಇಲ್ಲಿ ನೋಡ್ರಿ ರಿಮೂವ್ ಬ್ಯಾಕ್ ಗ್ರೌಂಡ್, ಇಲ್ಲಿ ಪ್ರೋ ಅಂತ ತೋರಿಸ್ತಾ ಇದೆ. ಅವು ಪ್ರೋ ಅಂತ ಇರುವಂತಹ ಒಂದು ಫೀಚರ್ಸ್ ಗಳನ್ನ, ಆಪ್ಷನ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ ನಾವು ಸಬ್ಸ್ಕ್ರಿಪ್ಷನ್ ನ ಖರೀದಿ ಮಾಡ್ಬೇಕಾಗುತ್ತೆ. ಓಕೆನಾ, ಸಬ್ಸ್ಕ್ರಿಪ್ಷನ್ ನಾವು ಖರೀದಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಅನ್ನೋದು ಆಟೋಮೆಟಿಕ್ ಆಗಿ ರಿಮೂವ್ ಆಗಿದೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನ ಸೇವ್ ಮಾಡೋದಕ್ಕೆ ಹೋದ್ರೆ ನೀವು ಸಬ್ಸ್ಕ್ರಿಪ್ಷನ್ ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ 12 ಮಂತ್ ಸಬ್ಸ್ಕ್ರಿಪ್ಷನ್ 845 rupees ಟೋಟಲ್ ಅಂತ ಇಲ್ಲಿ ಬರ್ತಾ ಇದೆ. ಆ ನಂತರದಲ್ಲಿ ಪ್ರತಿ ತಿಂಗಳು ಮುಂದೆ ಒಂದು ತಿಂಗಳ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಾವು ತಗೋಬಹುದು. ಇಲ್ಲಿ ನೋಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ ಮೆಥಡ್, ನಾವು ಪೇಮೆಂಟ್ ನ ಒಂದು ಗೇಟ್ ವೇ ಓಪನ್ ಆಗುತ್ತೆ. ಗೂಗಲ್ ಮೂಲಕನೇ ನಾವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಗೂಗಲ್ ನ ಒಂದು ಏನು ಗೂಗಲ್ ಪ್ಲೇ ಒಂದು ಪೇಮೆಂಟ್ ಮೆಥಡ್ ಇರುತ್ತೆ, ಅಲ್ಲಿಂದಾನೇ ನಾವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗತ್ತೆ. ಸದ್ಯಕ್ಕೆ ನಾನು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಹೋಮ್ ಪೇಜ್ ನಲ್ಲಿ ಇರುವಂತ ಪ್ರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ 1 ತಿಂಗಳು ನಾವು ಸಬ್ಸ್ಕ್ರಿಪ್ಷನ್ ನಾನು ತಗೊಳ್ತಾ ಇದ್ದೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. 1 ತಿಂಗಳು ಮಾತ್ರ, ಓಕೆನಾ. ಇಲ್ಲಿ ಫೋನ್ ಪೇ ಅಂತ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಪೇಮೆಂಟ್ ಮೆಥಡ್ ಕೂಡ ಚೇಂಜ್ ಮಾಡಬಹುದು. ಆಡ್ ಕಾರ್ಡ್ ಅಲ್ಲಿ ನೋಡು UPI ಮೂಲಕ ಪೇಮೆಂಟ್ ಮಾಡಬಹುದು, ರಿಡೀಮ್ ಕೋಡ್ ಮಾಡಬಹುದು, ಗೂಗಲ್ ಪ್ಲೇ ಬ್ಯಾಲೆನ್ಸ್ ಮೂಲಕನೂ ಕೂಡ ಪೇಮೆಂಟ್ ಮಾಡಬಹುದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಫೋನ್ ಪೇನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆನಾ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ತೀನಿ. ಫೋನ್ ಪೇ ಮೂಲಕ ಆದ್ರೆ ಈಸಿಯಾಗಿ ನಾವು ಎರಡು ಸ್ಟೆಪ್ ನಲ್ಲಿ ನಮ್ಮ ಒಂದು UPI ಪಿನ್ ಹಾಕೋದ್ರ ಮೂಲಕ ಸಬ್ಸ್ಕ್ರಿಪ್ಷನ್ ನ ಖರೀದಿ ಮಾಡಬಹುದು. ಇಲ್ಲಿ ನೋಡಿ ಫೋನ್ ಪೇ ನೇರವಾಗಿ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಸೆಟ್ ಆಟೋ ಪೇ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ 89 rupees ಅನ್ನೋದು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಸೆಟ್ ಆಟೋ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು UPI ಪಿನ್ ಅನ್ನ ಹಾಕಿ ನಾವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋ ಪೇ ಅನ್ನೋದು ಸೆಟ್ ಆಗಿರುತ್ತೆ. ನಂತರದಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ಪೇ ನಲ್ಲಿ ಹೋಗ್ಬಿಟ್ಟು ಆಟೋ ಪೇನ ಕೂಡ ಕ್ಯಾನ್ಸಲ್ ಮಾಡುವಂತದನ್ನು ಮರಿಬಾರ್ದು. ಓಕೆನಾ, ನೋಡಿ ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಬೈ ಆಗಿದೆ. ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಒಂದು ಸಂಪೂರ್ಣವಾದ ಪ್ರೀಮಿಯಂ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ನೋಡಿ ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಅಂತ ಬರ್ತಾ ಇದೆ. ಅಂದ್ರೆ ಈ ರೀತಿ ನಾವು ಒಂದು ಪಿಕ್ಸಾರ್ಟ್ ನ ಆಪ್ ನ ಒಂದು ಸಬ್ಸ್ಕ್ರಿಪ್ಷನ್ ನ ಖರೀದಿ ಮಾಡಬಹುದು. ಮತ್ತೆ ನೀವು ಖರೀದಿ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋಮೆಟಿಕ್ ಪೇಮೆಂಟ್ ಅನ್ನೋದು ಸೆಟ್ ಆಗಿರುತ್ತೆ. ಪ್ರತಿ ತಿಂಗಳು ಇಲ್ಲಿ ಹಣ ಅನ್ನೋದು ಕಟ್ ಆಗುತ್ತೆ. ನೀವೇನಾದ್ರೂ ನಡುವೆ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನೀವು ಫೋನ್ ಪೇ ನಲ್ಲಿ ಹೋಗ್ಬಿಟ್ಟು ಒಂದ್ಸಾರಿ ಆಟೋಮೆಟಿಕ್ ಪೇಮೆಂಟ್ ಅನ್ನ ಕ್ಯಾನ್ಸಲ್ ಮಾಡೋದನ್ನ ಮರಿಬಾರ್ದು. ಫೋನ್ ಪೇ ನಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿಂದ ಡಿಲೀಟ್ ಆಟೋ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಆಟೋ ಪೇನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಹಣ ಅನ್ನೋದು ಕಟ್ ಆಗೋದು ನಿಲ್ಲುತ್ತೆ. ನೀವು ಕ್ಯಾನ್ಸಲ್ ಮಾಡಿದ ನಂತರದಲ್ಲೂ ಕೂಡ ಇಲ್ಲಿ ಕೆಲವು ಬಾರಿ ಆಟೋ ಪೇ ಅನ್ನೋದು ಹೋಗಿರಲ್ಲ. ಅದಕ್ಕಾಗಿ ನೀವು ಇದನ್ನ ಈ ಒಂದು ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ, ಇನ್ ಕೇಸ್ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ರೆ ಫೋನ್ ಪೇ ನಲ್ಲೂ ಕೂಡ
ಒಂದ್ಸಾರಿ ಹೋಗ್ಬಿಟ್ಟು ಆಟೋ ಪೇನ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.